ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಜೆಡಿಎಸ್ ಘಟಕದ ಯುವ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ತುಮಕೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇವತ್ತು ತುಮಕೂರು ಜಿಲ್ಲೆ ಪ್ರವಾಸ ಕೈಗೊಂಡಿದ್ದಾರೆ, ಹೇಗಿದೆ ಸರ್? 58 ದಿನಗಳ ಈ ಪ್ರವಾಸಕ್ಕೆ ನಿನ್ನೆ ದಿನ JP ಭವನದ ಪಕ್ಷದ ಕಚೇರಿಯಲ್ಲಿ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಮಯ ಮೀಸಲಿಟ್ಟು ಚಾಲನೆಯನ್ನು ಕೊಟ್ಟಿದ್ದಾರೆ. 58 ದಿನಗಳ ಕಾಲ ನಿರಂತರವಾಗಿ ಇವತ್ತು ತುಮಕೂರು ಜಿಲ್ಲೆಯಿಂದ ಪ್ರವಾಸ ಏನು ಪ್ರಾರಂಭ ಮಾಡಿದ್ದೇನೆ. ಇದೇ ರೀತಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಅನೇಕ ಪ್ರದೇಶಗಳಿಗೆ ನಿರಂತರವಾಗಿ ಈ ಒಂದು ಮೊದಲನೇ ಹಂತದ ಈ ಒಂದು ಪ್ರವಾಸ ಸಾಗ್ತದೆ. ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಬೇಕು, ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು. ಅವರಲ್ಲಿ ಏನಾದ್ರೂ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಹತ್ತಿರದಿಂದ ನಾನು ಕಂಡು ಮುಂದಿನ ದಿನಗಳೆಲ್ಲ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಇವತ್ತು ಯಾವ ರೀತಿ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗ ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕ್ಬೋದು ಅನ್ನೋದಕ್ಕೆ ಇದು ನನಗೊಂದು ಉತ್ತಮವಾದಂಥ ವೇದಿಕೆ ಅಂತಕ್ಕಂಥದ್ದು ನಂಬಿದ್ದೇನೆ. ಪ್ರವಾಸ ಶುರುವಾಗಿದೆ ಸರ್. ಈಗಾಗಲೇ ಚುನಾವಣೆ ಆದ ಬಳಿಕ ಅಂದರೆ ವಿಧಾನಸಭೆ ಚುನಾವಣೆ ಬಳಿಕ ಸಾಕಷ್ಟು ಪಕ್ಷಾಂತರ ಪರ್ವಗಳಾಯಿತು. ಈ ಒಂದು ಪಕ್ಷಾಂತರಗಳ ಪರ್ವ ಆದಮೇಲೆ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ JDS ಬಲ ಕಳ್ಕೊತಾ ಇದೆಯಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತಾದಳ ಪಕ್ಷಕ್ಕೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ. ಅದು ಶಾಸಕರಾಗಿ MLAಗಳಾಗಿ ಸೀಟ್ಗಳು ಕನ್ವರ್ಟ್ ಆಗದೆ ಹೋಗ್ಬೋದು. ಆದರೆ ನೀವು ಡೇಟಾ ಅನಾಲಿಸಿಸ್ ಮಾಡಿದಾಗ, ಡೇಟಾ ತೆಗೆದು ನೋಡಿದಾಗ 34% ವೋಟ್ ಶೇರ್ ಅಂದರೆ ನಂಬರ್ 1 ಸ್ಥಾನ ಜನತಾದಳ ಪಕ್ಷಕ್ಕೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಇದಕ್ಕಿಂತ ಉದಾಹರಣೆ ನಾನು ಇನ್ನೇನು ಕೊಡಲಿಕ್ಕಾಗೋದಿಲ್ಲ. ಆದರೆ ಇರಲಿ, ಏನಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ಅವರವ್ರ ರಾಜಕಾರಣದ ಲೆಕ್ಕಾಚಾರಗಳು ಕೆಲವೊಮ್ಮೆ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಆದರೂ ಕೂಡ ಪಕ್ಷದ ಕಾರ್ಯಕರ್ತರು ಬಲವಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು ಧೃತಿಗೆಟ್ಟಿಲ್ಲ, ಧೃತಿ ಕೆಡ್ಲಿಕ್ಕೆ ಬಿಡೋದು ಇಲ್ಲ, ಪಕ್ಷ ಕಟ್ತೇವೆ. ಸರ್, ಈಗ ನಿಮ್ಮ ಪಕ್ಷದಲ್ಲಿರುವಂಥವ್ರು ಮತ್ತು ಜೊತೆಗೆ BJP ಪಕ್ಷದಲ್ಲಿರುವಂಥವ್ರು ಹೇಳ್ತಾರೆ ಈ ಸರ್ಕಾರಕ್ಕೆ ಬಹಳ ದಿನಗಳಷ್ಟು ಕಾಲಾವಕಾಶ ಇಲ್ಲ, ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಅನ್ನುವಂಥದ್ದು. ಇದು ಬಹುಶಃ ಕಾದ್ ನೋಡೋಣ. ಎಲ್ಲದಕ್ಕೂ ಕಾಲುವೆ ಉತ್ತರ ಕೊಡ್ತದೆ. ನವೆಂಬರ್ ತಿಂಗಳಾದ್ಮೇಲೆ ಯಾವ ರೀತಿ ರಾಜಕಾರಣದಲ್ಲಿ ತಿರುವು ಪಡ್ಕೊಳ್ತದೆ ನೋಡೋಣ. ಸರ್, ಇನ್ನು ತುಮಕೂರಲ್ಲಿ ಪ್ರಮುಖವಾಗಿ ಹೇಮಾವತಿ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸರ್, ಏನು ಹೇಳ್ತೀವಿ? ಇವತ್ತು ನಮ್ಮ ನಾಡಿನ ನೀರಾವರಿಯ ವಿಚಾರವಾಗಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು. ಹೇಮಾವತಿಯನ್ನು ಕಟ್ತಕ್ಕಂಥದ್ದಕ್ಕೆ 1962ರಲ್ಲಿ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಶಾಸಕರಾಗಿ ಬಂದಂಥ ಸಂದರ್ಭದಲ್ಲಿ ಅವರೇನೋ ಒಂದು ಖಾಸಗಿ ಒಂದು ಬಿಲ್ಲನ್ನು ಮಂಡಿಸಿದ್ರು. ಅದಕ್ಕೆ ಮೂಲ ಕಾರಣಕರ್ತರು ದೇವೇಗೌಡರು ಸಾಹೇಬರು. ಒಂದು ಕಡೆ ಆರಂಗಿ, ಒಂದು ಕಡೆ ಹೇಮಾವತಿ. ಈ ರೀತಿ ಅನೇಕ ಅಣೆಕಟ್ಟುಗಳನ್ನ ಕಟ್ಟುವ ಮೂಲಕ ವೆಸ್ಟರ್ನ್ ಘಾಟ್ಸಿಂದ ಹರಿದು ಬರ್ತಕ್ಕಂಥ ಹೇಮಾವತಿ ಜಲಾಶಯ ಇವತ್ತೇನು ಇಲ್ಲಿ ಬಂದು ನಿಂತಿದೆ. ಇಲ್ಲಿಂದ 25 TMC ತುಮಕೂರು ಜಿಲ್ಲೆಗಿರ್ಬೋದು, ಪ್ರಮುಖವಾಗಿ ತುಮಕೂರು ಜಿಲ್ಲೆಗೆ, ಹಾಸನಕ್ಕೆ, ಮಂಡ್ಯಕ್ಕೆ, ಕೆಲವೊಂದಷ್ಟು ರಾಮನಗರ ಭಾಗಕ್ಕೂ ಕೂಡ ರೈತರು ಉಪಯೋಗ ಮಾಡ್ಕೊತಾ ಇದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಈ ಒಂದು ಸಂಘರ್ಷ ಏನಾಗ್ತಾ ಇದೆ, ಈಗೇನು ಈ ಒಂದು ಹೇಮಾವತಿ ಜಲಾಶಯ ಇದೇನು ಒಂದಷ್ಟು ಸಂಘರ್ಷಗಳು ನಡೀತಾ ಇದೆ, ಇದಕ್ಕೆ ಸರ್ಕಾರ ಯಾವ ರೀತಿ ಮಧ್ಯದಲ್ಲಿ ಇಂಟರ್ಫಿಯರೆನ್ಸ್ ಕೊಟ್ಟಿದೆ? ಯಾಕೆ ಸರ್ಕಾರ ಇಂಟರ್ಫಿಯರೆನ್ಸ್ ಕೊಡ್ತಾ ಇಲ್ಲ? ಯಾಕೆ ರೈತರನ್ನ ವಿಶ್ವಾಸಕ್ಕೆ ತಗೋತಾ ಇಲ್ಲ? ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ರಾಮನಗರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರೈತರನ್ನ, 2 ಜಿಲ್ಲೆ ರೈತರನ್ನ ಕೂರಿಸ್ಕೊಂಡು ಒಂದು ಚರ್ಚೆ ಮಾಡಿ, ಒಂದು ಸಮಾಲೋಚನೆ ಮಾಡಿ, ಒಂದು ಸೌಹಾರ್ದಿತವಾದಂಥ ಒಂದು ಬಾಂಧವ್ಯವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಜಲಸಂಪನ್ಮೂಲ ಸಚಿವರು ಯಾರು? ಉಪಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ? ಏನು ಮಾತಾಡಿಲ್ಲ. ಇಲ್ಲಿ ಅವರವ್ರ ರಾಜಕಾರಣದ ಲೆಕ್ಕಾಚಾರಕ್ಕೋಸ್ಕರ, ಅವರವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ನಾಡಿನ ರೈತರಿಗೆ ಒಬ್ರಿಗೊಬ್ರು ಎತ್ಕಟ್ಕೊಂಡು ಅಕ್ಕಪಕ್ಕದ ಜಿಲ್ಲೆ ಅವ್ರಿಗೆ ಅಣ್ತಮ್ಮಂದರ ರೀತಿ ನಾವು ಇರ್ತಕ್ಕಂಥ ರೈತರ ಜೊತೆಯಲ್ಲಿ ಇವತ್ತು ಈ ರೀತಿ ನಿಮ್ಮ ರಾಜಕೀಯದ ಲೆಕ್ಕಾಚಾರಕ್ಕೆ ನೀವು ಈ ರೀತಿ ಎತ್ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಈ ಕೂಡಲೇ ಒಂದು ಮೀಟಿಂಗ್ ಕರೆದು ರೈತರು ಕೂರಿಸ್ಲಿ, 2 ಜಿಲ್ಲೆಯ ನಾಯಕರು ಕೂರಿಸ್ಲಿ, ಒಂದು ಚರ್ಚೆ ಮಾಡಲಿ, ಇದನ್ನು ಬಗೆಹರಿಸಲಿ. ಸರ್, ಇನ್ನೊಂದು ಪ್ರಮುಖವಾಗಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜಕಾರಣಿಗಳು, ರೈತ ಮುಖಂಡರು ಜೊತೆಗೆ ಸ್ವಾಮೀಜಿಗಳ ಮೇಲೆ FIR ಹಾಕಿದ್ದಾರೆ ಸರ್. ನೋಡಿದ್ವಲ್ಲ ಅವತ್ತೇನು ಪೊಲೀಸವರು ದಂಡೆ ಕರ್ಕೊಂಬಂದ್ಬಿಟ್ಟು ಅಷ್ಟೆಲ್ಲ ರಾದ್ಧಾಂತ ಮಾಡೋದು ಅವಶ್ಯಕತೆ ಇತ್ತಾ? ಏನು ಇಲ್ಲಿ ಯಾರು ರೌಡಿಗಳು ಬಂದಿದ್ರಾ? ರೌಡಿ ಎಲಿಮೆಂಟ್ಸ್ ಬಂದಿದ್ರಾ? ಬಂದವ್ರು ಯಾರು? ಗೌರವದಿಂದ ಬದುಕ್ತಾ ಇರ್ತಕ್ಕಂಥ ರೈತರು. ಅವ್ರ ಮೇಲೆ ಇದೆಲ್ಲ ಬೇಕಾ? FIRಗಳು ಮಾಡಿಕೊಂಡು, ಶ್ರೀಗಳ ಮೇಲೆ FIRಗಳು ಮಾಡಿಕೊಂಡು, ಜನಪ್ರತಿನಿಧಿಗಳ ಮೇಲೆ FIR ಮಾಡಿಕೊಂಡು ಸರ್ಕಾರ ಎಲ್ಲಿಗೆ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇದು ಸಣ್ಣ ಉದಾಹರಣೆ ಅಷ್ಟೇ. ಥ್ಯಾಂಕ್ ಯು.
ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಮಧು ಇಂಗಳದ ನ್ಯೂಸ್ ಫಾಸ್ಟ್ ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.